ನಾನು ಮೂಲತಃ ಕೊಡಗಿನ ಗೋಣಿಕೊಪ್ಪಲು ನಿವಾಸಿ. ನಾನು ಸಣ್ಣದರಿಂದಲೇ ದರ್ಶನ್ನ ಎತ್ತಿ ಆಡಿಸಿರ್ತೇನೆ. ಯಾಕೆಂದರೆ ಮೀನಕ್ಕ ನನ್ನ ಅಕ್ಕ ಆಗಬೇಕು, ನಮ್ಮ ತಾಯಿ ಕಡೆ ಸಂಬಂಧ. ಆಗಿರುವಾಗ ಆ ಪುಟ್ಟ ಮಗು, ಅವತ್ತು ಎತ್ತಿ ಆಡಿಸಿದ ಮಗು ಇವತ್ತು ಒಂದು ಕ್ರೈಮ್ ಹಿನ್ನೆಲೆಯಲ್ಲಿ ಇವತ್ತು ಜೈಲು ಪಾಲಾಗಬೇಕಾದ ಸ್ಥಿತಿ ನಿಜಕ್ಕೂ ಬೇಸರ ಆಗ್ತದೆ. ಹಿಂದೆ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿ ಪರಪ್ಪನಗರ ಜೈಲಿಗೆ ಸೇರಿದ ಘಟನೆ ಕೂಡ ನಡೆದಿತ್ತು. ಇದರ ನಡುವೆ ಕೂಡ ಅವರ ಒಂದು ತಾಯಿ ಆಸ್ತಿ, ಅಂದರೆ ತಂದೆ ತಾಯಿ ಆಸ್ತಿಯಲ್ಲಿ ಸಮಪಾಲು ಬೇಕು ಅಂತೇಳಿ ಮೀನಕ್ಕ ಕೂಡ ಹೋರಾಟ ಮಾಡಿದ್ರು. ಹಾಗೆ ಪೊನ್ನಂಪೇಟೆಯಲ್ಲಿ ಬಂದು ದರ್ಶನ್ ಅವರ ಅಂದರೆ ಮೀನಕ್ಕ ಎಲ್ಲ ಸೇರಿ ಅದೊಂದು ಮನೆ ಧ್ವಂಸ ಪ್ರಕರಣ ಕೂಡ ನಡೀತದೆ. ಆಗ ಅವರ ಸಹೋದರ ಬೆಂಗಳೂರಿನ ಚಾಮರಾಜ ಅಂತ ಹೇಳೋರು ಅದರ ಬಗ್ಗೆ ಪೊನ್ನಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ. ಹಾಗೂ ಅದರ ಒಂದು ಏನಿದೆ ಆ ಒಂದು ಕೇಸ್ ಈಗಲೂ ಪೊನ್ನಪೇಟೆ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಅದು ಇನ್ನೂ ಇತ್ಯರ್ಥ ಆಗಿರೋದಿಲ್ಲ. ಬಟ್ ಇದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಏನ್ ಹೇಳಿ, ಹುಟ್ಟೂರು ಅವ್ರದ್ದು ಪೊನ್ನಪೇಟೆಯಲ್ಲಿ ಇದೆಲ್ಲ ಒಂದು ಅವರು ಸಹೋದರಿಯರು ಸೇರಿ ಒಂದು ಕಡೆ ಕೂತು ಅದನ್ನ ಇತ್ಯರ್ಥ ಮಾಡ್ಕೊಳ್ಬೋದಿತ್ತು. ಆಸ್ತಿಯಲ್ಲಿ ಏನಿದೆ ಅದು ಆಸ್ತಿ ಮಾರಾಟ ಮಾಡಿ ಸಮಪಾಲು ಮಾಡ್ಕೊಳ್ಳೋದು ಏನೋ ಮಾಡ್ಕೊಳ್ಬೋದಿತ್ತು, ಅವಕಾಶಗಳಿತ್ತು. ಆದ್ರೆ ಅದು ಈ ತರ ಏಕಾಏಕಿ ಸಹೋದರಿಗೆ ತಿಳಿಯದೆ ಧ್ವಂಸ ಮಾಡಿದ್ದು ಕೂಡ ಒಂದು ನ್ಯಾಯಾಲಯದ ಪೊಲೀಸ್ ಸ್ಟೇಷನ್ ಮೆಟ್ಲೆ ಏರಿದ್ದು ಕೂಡ ನಮಗೊಂದು ನೋವಿನ ವಿಚಾರ. ಯಾಕಂದ್ರೆ ಅವನ ಪ್ರಗತಿಯನ್ನು ನಾವು ಹಾರೈಸಿದ್ವು. ಯಾಕಂದ್ರೆ ನಾವು ಅವರನ್ನೇನು, ಅವರು ಮಹಾನಟ ಆದ್ಮೇಲೆ ನಾವೇನು ಅವನ ದೊಡ್ಡ ಭೇಟಿಯನ್ನು ಮಾಡಲಿಲ್ಲ. ಆದ್ರೆ ಅವನು ಒಮ್ಮೆ ಪತ್ನಿಗೆ ಹಲ್ಲೆ ಮಾಡಿ ಅವನು ಜೈಲು ಸೇರಿದ ಸಂದರ್ಭ ಮತ್ತು ಜಯನಗರದಲ್ಲಿರುವ ರಾಜೀವ್ ಗಾಂಧಿ ಆಸ್ಪತ್ರೆ, ಯಾವುದೋ ಆಸ್ಪತ್ರೆಯಲ್ಲಿ ಅವರು ದಾಖಲಾದ ಸಂದರ್ಭ, ನಾನು ಮತ್ತು ನಮ್ಮ ಗೋಣಿಕೊಪ್ಪದ ಸ್ನೇಹಿತ ನಾರಾಯಣಸ್ವಾಮಿ ನಾಯ್ಡು ಅಂತ ಹೇಳೋರು ನಾವು ಮೆಜೆಸ್ಟಿಕ್ನಲ್ಲಿ ಉಳಿದು ಅಲ್ಲಿ ಅಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಆ ಒಂದು ಕುಂಕುಮವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪೊಲೀಸ್ ಬಗ್ಗೆ ನಾವು ಮಾತನಾಡಿ ಅವನ ದರ್ಶನಿಗೆ ನೀವು ಗಂಡ ಹೆಂಡತಿ ಒಂದಾಗಿರ್ಬೇಕು ಅಂತ ಹೇಳಿ ಅವರಿಗೆ ಅಣ್ಣಮ್ಮ ಸ್ವಾಮಿಯ ಒಂದು ಕುಂಕುಮವನ್ನು ಕೂಡ ಹಚ್ಚಿ ಬಂದಿದ್ದೆವು. ಹಾಗೆ ವಿಜಯಲಕ್ಷ್ಮಿ ಅವರ ಅಡ್ಮಿಟ್ ಆಗಿದ್ದ ಮತ್ತೊಂದು ಆಸ್ಪತ್ರೆಗೆ ಕೂಡ ಹೋಗಿ ಸರಿಯಾಗಿ ಮಾತಾಡ್ಲಿಕ್ಕೆ ಆಗಿರ್ಲಿಲ್ಲ. ಆದ್ರೂ ಕೂಡ ಅವರ ಗೆಳತಿ ಕಡೆ ನಾವು ಏನ್ ಮಾಡಿದೀವಿ, ಆ ಅಣ್ಣಮ್ಮ ದೇವಿಯ ಒಂದು ಕುಂಕುಮವನ್ನು ಕೊಟ್ಟು ಹಚ್ಚಿಕೊಳ್ಳಿ, ನಿಮಗೆ ಒಳ್ಳೇದಾಗುತ್ತೆ, ನೀವು ಗಂಡ ಹೆಂಡತಿ ಚೆನ್ನಾಗಿರಿ ಅಂತ ಹಾರೈಸಿ ಬಂದಿದ್ದು. ಅದಾದ ನಂತರ ಈಗ ಈ ಒಂದು ಕಹಿ ಘಟನೆ ಮತ್ತು ಇತ್ತೀಚೆಗೆ ದರ್ಶನ್ಸ್ ಒಂದು ಚೈನ್ ಸ್ಮೋಕರ್, ಮಾದಕ ವ್ಯಸನಿಗಳು ಅಂತ ಹುಡುಗರು ಸ್ನೇಹಿತರ ಜೊತೆ ಇದ್ದಾರೆ ಅಂತ ಕೇಳುವಾಗ ನಮಗೆ ಬೇಸರ ಆಗ್ತದೆ. ಯಾಕಂದ್ರೆ ಇತ್ತೀಚೆಗೆ ಕಾಟೇರ ಸಿನಿಮಾ ತುಂಬಾ ಒಂದು ಯಶಸ್ವಿಯಾಗಿದೆ. ಅವರಿಗೊಂದು ಈಗ ಡೇವಿಲ್ ಅಂತ ಹೇಳೋ ಸಿನಿಮಾ ಮೈಸೂರಲ್ಲಿ ಶೂಟಿಂಗ್ ಆಗೋ ಟೈಮಲ್ಲೇ ಈ ಒಂದು ಘಟನೆ ನಡೆದಿರೋದು ನಿಜಕ್ಕೂ ವಿಷಾದನೀಯ. ಯಾಕೆಂತ ಹೇಳಿದ್ರೆ ಆ ಒಂದು ಕೊಲೆ ಆಗ್ಬಾರ್ದಾಗಿತ್ತು. ಯಾಕಂದ್ರೆ ಯಾವುದೇ ಒಂದು ಅವಹೇಳನಕಾರಿಯಾಗಿ ಯಾರು ನಮ್ಮ ಪವಿತ್ರ ಗೌಡ ಅವರಿಗೆ ಅವಮಾನ ಆಗಿದ್ರು ಕೂಡ ಅದನ್ನ ಮಾತುಕತೆಯಲ್ಲಿ ಮುಗಿಸಿ ಒಂದು ಎಚ್ಚರಿಕೆ ಕೊಟ್ಟು ಬಿಡ್ಬೋದಿತ್ತು ದರ್ಶನ್. ಅಲ್ಲಿಗೆ ಇದೇನು ವಿವಾದನೆ ಆಗ್ತಾ ಇರಲಿಲ್ಲ. ಇವತ್ತು ಇಡೀ ರಾಜ್ಯದ ಮುಂದೆ ತಲೆ ತಗ್ಗಿಸುವಂತ ಸ್ಥಿತಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.